I had called you yesterday more than 5 times. Amma, ಅಮ್ಮ your prayer is such a powerful prayer. ನಿಮ್ಮ Jesus, come here. ಈಚೆ ಬನ್ನಿ. It's a point where God is coming. ದೇವರು ನಿಮ್ಮನ್ನು ಕರೆದಿರುವಂತಹ ಸಮಯ. I called him yesterday ನಿನ್ನೆ more than 5 times. 5 ಸಲ ನಿನ್ನೆ ನಾನು ಕರೆದಿದ್ದೆ. But devil was not allowing you to sit inside. ಆದರೆ ಸೈತಾನ ಒಳಗಡೆ ಕುಳಿತುಕೊಳ್ಳಿಕ್ಕಾಗಿ ಬಿಡಲೇ ಇಲ್ಲ. ಹೊರಗಡೆ ಕರ್ಕೊಂಡು ಹೋದ್ರು. ಒಳಗಡೆ ಇಲ್ಲ, ಹೊರಗಡೆ. ಹೊರಗಡೆ ಕರ್ಕೊಂಡು ಹೋದ್ರು. Devil was not allowing you to sit inside. ಸೈತಾನ ಒಳಗಡೆ ಕುಳಿತುಕೊಳ್ಳಿಕ್ಕೆ ಇವರನ್ನು ಬಿಡಲಿಲ್ಲ. After 15 minutes 15 ನಿಮಿಷಗಳ ನಂತರ you will get disturbance. ಅವರು ಈ ರೀತಿ ಮಾಡಲು ಪ್ರಾರಂಭಿಸಿದರು. Disturbances. ಅವರಿಗೆ ಕಿರುಕುಳ ಬಂತು. Then you will go out. ನಂತರ ಹೊರಗಡೆ ಹೋಗ್ಬಿಟ್ರು. Roaming around. ಆಚೆ ಈಚೆ ನಡೆದರು. Yes. ಹೌದಾ? ಖಂಡಿತ ಬ್ರದರ್. Today ಇವತ್ತು Jesus is calling you ಯೇಸು ನಿಮ್ಮನ್ನು ಕರೆಯುತ್ತಿದ್ದಾರೆ. to restore you ನಿಮ್ಮನ್ನು ಮರಳಿ ಸ್ಥಾಪಿಸಲಿಕ್ಕಾಗಿ. from a gangster to a man of God. Your transformation. Gunda. ರೌಡಿತನದಿಂದ ದೇವರ ಮಗನಾಗಿ ದೇವರು ಇವರನ್ನು ಬದಲಾಯಿಸುತ್ತಿದ್ದಾರೆ. I had called you yesterday more than 5 times. ನಿನ್ನೆ 5ಕ್ಕಿಂತ ಹೆಚ್ಚು ಬಾರಿ ನಾನು ಕರೆದಿದ್ದೆ. Today Jesus is setting you free. ಇವತ್ತು ಯೇಸು ನಿಮ್ಮನ್ನು ಬಿಡುಗಡೆಗೊಳಿಸುತ್ತಿದ್ದಾರೆ. All of you get up. ಎಲ್ಲರೂ ಎದ್ದು ನಿಂತುಕೊಳ್ಳಿ. Stretch your both hands towards a small man. ನಿಮ್ಮ 2 ಕೈಗಳನ್ನು ಈ ಪುಟ್ಟ ವ್ಯಕ್ತಿಯ ಮೇಲೆ ಚಾಚಿ. Stretch your both hands towards a small man. ಈ ಪುಟ್ಟ ವ್ಯಕ್ತಿಯ ಮೇಲೆ 2 ಕೈಗಳನ್ನು ಚಾಚಿ. And pray for him. ಇವರಿಗಾಗಿ ಪ್ರಾರ್ಥಿಸಿ. In the mighty name of Jesus. ಯೇಸುವಿನ ಶಕ್ತಿಯುತವಾದ ನಾಮದಲ್ಲಿ 2024, 2024, 2023, 2023, 2022, 2022, 2021 December, 2021 ಡಿಸೆಂಬರ್, 2021 December, 2021 ಡಿಸೆಂಬರ್, December 24, ಡಿಸೆಂಬರ್ 24, just before Christmas, ಕ್ರಿಸ್ಮಸ್ಗಿಂತ ಮುಂಚಿತವಾಗಿ you were disconnected from God. ನೀವು ದೇವರಿಂದ ದೂರವಾಗ್ಬಿಟ್ಟಿದ್ದೀರಿ. Now ಈಗ Jesus is connecting you back. ಯೇಸು ನಿಮ್ಮನ್ನು ಮರಳಿ ತಂದಿದ್ದಾರೆ. Am I true? ನಾನು ಹೇಳುತ್ತಿರೋದು ಸತ್ಯವಾ? 4 ವರ್ಷ ಆಗಿತ್ತು ಸತ್ಯವಾ? ಚರ್ಚ್ಗೆ ಹೋಗಿ 4 ವರ್ಷ ಆಗಿತ್ತು. Disconnected from God ದೇವರಿಂದ ದೂರವಾಗ್ಬಿಟ್ಟಿದ್ದೀರಿ. for more than 4 years. 4 ವರ್ಷಕ್ಕಿಂತಲೂ ಅಧಿಕವಾಯಿತು. ಖಂಡಿತ ಬ್ರದರ್. ಹೌದು. ನಮ್ಮ ತಾಯಿ ಪ್ರಾರ್ಥನೆ ಮತ್ತೆ ನಮ್ಮ ಅಕ್ಕ ಮತ್ತೆ ನಮ್ಮ ಸಿಸ್ಟರ್, Your mother's prayer. ನಿಮ್ಮ ಅಮ್ಮನ ಪ್ರಾರ್ಥನೆ. This mother, her prayer only ಈ ಅಮ್ಮನ ಪ್ರಾರ್ಥನೆಯಿಂದಾಗಿ brought him back. ಈ ಮಗನನ್ನು ಮರಳಿ ತಂದಿದ್ದಾರೆ. 3 times 3 ಬಾರಿ God saved you from death. ದೇವರು ಮರಣದಿಂದ ನಿಮ್ಮನ್ನು ಕಾಪಾಡಿದ್ದಾರೆ. ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಗಿತ್ತು. One is accident. ಒಂದು ಆಕ್ಸಿಡೆಂಟ್. Other 2 ಇನ್ನೆರಡು were the plans of your enemy. ನಿಮ್ಮ ಶತ್ರುವಿನ ಯೋಚನೆಯಾಗಿತ್ತು. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Real estate deals. ರಿಯಲ್ ಎಸ್ಟೇಟ್ ಡೀಲ್ ನಲ್ಲಿ One of your friend ನಿಮ್ಮ ಒಬ್ಬ ಗೆಳೆಯ who involved with a real estate deal. ರಿಯಲ್ ಎಸ್ಟೇಟ್ ನಲ್ಲಿ ಮುಂದಕ್ಕೆ ಬಂದವನು. Hallelujah. ಹಾಲೆಲೂಯಾ. That gang planned to attack you ಆ ರೌಡಿಗಳು ನಿಮ್ಮನ್ನು ಕೊನೆಗೊಳಿಸಲಿಕ್ಕೆ ನಿರ್ಧರಿಸಿದ್ದರು. and to kill you and spoil you completely. ನಿಮ್ಮನ್ನು ಪೂರ್ಣವಾಗಿ ಕೊಂದು ಬಿಡ್ಲಿಕ್ಕಾಗಿ ಅವರು ಸಿದ್ಧರಿದ್ದರು. From there, ಅಲ್ಲಿಂದ this God only saved you. ದೇವರಾಗಿದ್ದಾರೆ ನಿಮ್ಮನ್ನು ಕಾಪಾಡಿರುವುದು. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. One person always behind you saying, this much crores we will get. ಒಬ್ಬ ವ್ಯಕ್ತಿ ಯಾವಾಗ್ಲೂ ಹಿಂದೆ ಬಂದು ಹೇಳ್ತಾ ಇದ್ರು, ಇಷ್ಟು ಕೋಟಿ ಹಣ ಸಿಗ್ತದೆ.
One of his friend is always behind me saying, ಒಬ್ಬ ಗೆಳೆಯ ಯಾವಾಗ್ಲೂ ಇವರ ಹಿಂದೆ ಬಂದು this ಹೇಳ್ತಾ much ಇದ್ದ, crores you will get. ಇಷ್ಟು ಕೋಟಿ ನಿನಗೆ ಸಿಗುತ್ತದೆ. Let us work as a team. ನಾವು ಒಂದು ಟೀಮ್ ಆಗಿ And he is ಪ್ರವರ್ತಿಸೋಣ. always showing him a photo over his phone, his Samsung phone. He's showing a photo, always says this is more than 300 crores of rupees. Yes. ಇವರ ಒಬ್ಬ ಗೆಳೆಯನ ಕೈಲಿ ಸ್ಯಾಮ್ಸಂಗ್ ಫೋನ್ ಖಂಡಿತ ಇದೆ. brother. ಫೋನ್ ಅಲ್ಲಿ ಒಂದು ಫೋಟೋ ತೋರಿಸಿ 300 ಕೋಟಿ ರೂಪಾಯಿ ಸಿಗ್ತದಂತ ತೋರಿಸ್ತಾ ಇದ್ರು. It's a big scam. ಅದು ದೊಡ್ಡ ಒಂದು ಕುತಂತ್ರವಾಗಿತ್ತು. No money will come. ಯಾವ ಹಣ ಇನ್ನು ಸಿಗುವುದಿಲ್ಲ. Hallelujah. Hallelujah. By saying and showing this photo, ಸುಮ್ಮನೆ ಫೋಟೋ ತೋರಿಸಿ ಹೇಳುತ್ತಿದ್ದರು, that person got cheated for 10 lakhs rupees already. ಆ ವ್ಯಕ್ತಿ 10 ಲಕ್ಷ ರೂಪಾಯಿ ಈಗಾಗಲೇ ಮೋಸ ಮಾಡಿ ತಗೊಂಡು ಬಿಟ್ಟಿದ್ದಾನೆ. Another person who lost that 10 lakhs of rupees. ಇನ್ನೊಬ್ಬ ವ್ಯಕ್ತಿ 10 ಲಕ್ಷ ರೂಪಾಯಿ ಕಳೆದುಕೊಂಡಿದ್ದಾನೆ. You know him. ನಿಮಗೆ ಅವನ ಪರಿಚಯವಿದೆ. But he is expecting money will come. ಆದ್ರೆ ಇವರು ಬಯಸ್ತಾ ಇದ್ರೆ ಹಣ ಬರ್ತದೆ ಎಂದು. That, ಹೌದಾ? ಖಂಡಿತ ಅವರು yes, this is Jesus says, brother. ಇದು ಯೇಸು ಸ್ವಾಮಿ ಹೇಳ್ತಾ ಇರುವುದು. I'm going through. What a music. See the flow of the Holy Spirit. ನೋಡಿ, ಪರಿಶುದ್ಧಾತ್ಮರ ಚಲನೆಯನ್ನೊಮ್ಮೆ ನೋಡಿ. I don't know how many of you are sensing the move of the Holy Spirit. ನನಗೆ ಗೊತ್ತಿಲ್ಲ ನಿಮಗೆ ಎಷ್ಟು ಮಂದಿಗೆ ಪರಿಶುದ್ಧಾತ್ಮರ ಚಲನೆ ಅನುಭವ ಆಗ್ತಾ ಇದೆ. Stretch your both hands towards him. ಎರಡು ಕೈಗಳನ್ನು ಇವರ ಮೇಲೆ ಒಮ್ಮೆ ಚಾಚಿ ಹಿಡಿದುಕೊಳ್ಳಿ. He's a mighty weapon for Jesus. ಯೇಸುವಿಗಾಗಿ ಶಕ್ತಿಯುತವಾದ ಒಂದು ಉಪಕರಣವಾಗ್ತಾರೆ ಇವರು. ಅಮ್ಮ ಈಚೆ ಬಾ. How many sisters, religious nuns are getting the guidance to pray for him? ಯಾವುದಾದರೂ ಕನ್ಯಾಸ್ತ್ರೀಯರಿಗೆ ಭಗಿನಿ ಸಿಸ್ಟರಿಗೆ ಇವರಿಗಾಗಿ ಪ್ರಾರ್ಥನೆ ಮಾಡಬೇಕು ಅಂತ If you are ಅನಿಸಿದ್ರೆ getting guidance, please come forward and pray. ಸಿಸ್ಟರ್ಗಳೇ ಇವರಿಗಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಅನಿಸಿದ್ರೆ ಮುಂದಕ್ಕೆ ಬಂದು ಪ್ರಾರ್ಥಿಸಿ. ಮುಂದಕ್ಕೆ ಬಂದು ಪ್ರಾರ್ಥಿಸಿ. Lore baka santa maurte me no more santa luna kamarte no more adi antam illa maheshane അത്യുച്ചത്തിൽ ഞാൻ പാടും കർത്താവേ അങ്ങത്രയോ മഹോന്നതൻ. Then sings my soul, My Savior God to thee. How great thou art, how great thou art. Who is Jairaj? Who is Jairaj? Bring him. Ask him. Bring him. ಎದ್ದು ಬನ್ನಿ. Who is Jairaj? ಜಯರಾಜ್ ಯಾರು? ಜಯರಾಜ್. I'm getting one. Oh, get him. ಜಯರಾಜ್. Who is Jairaj? ಜಯರಾಜ್ ಯಾರು? ಅವರೇ ದುಡ್ಡು ಕೊಟ್ಟಿರೋದು 10 ಲಕ್ಷ. 10 ಲಕ್ಷ ಕೊಟ್ಟಿರೋದು. 10 ಲಕ್ಷ ಕೊಡ್ತಿರ್ತಾನೆ ಜಯರಾಜ್. ಜಯರಾಜ್. That Jairaj lost 10 lakhs. ಆ ಜಯರಾಜ್ಗೆ 10 ಲಕ್ಷ ರೂಪಾಯಿ. His name is Jairaj. ಅವರ ಹೆಸರು ಜಯರಾಜ. ಜಯರಾಜ್. His next target is you. ಅವರ ಮುಂದೆ ಅವರು ಗುರಿ ಇಟ್ಟಿರುವುದು ನಿಮ್ಮನ್ನೇ. Jairaj lost 10 lakhs. ಜಯರಾಜನ 10 ಲಕ್ಷ ಹೋಗ್ಬಿಟ್ಟಿತ್ತು. Next target is you. ಈಗ ಅವರು ಇನ್ನು ಹಿಡಿಯುವುದು ನಿಮ್ಮನ್ನು. Be very careful.
ತುಂಬಾ ಎಚ್ಚರಿಕೆಯಲ್ಲಿರ್ಬೇಕು. Today, ಇವತ್ತು Jesus is restoring back the relationship that you lost from December 24. ಡಿಸೆಂಬರ್ 24ರಂದು ನೀವು ಕಳೆದುಕೊಂಡಿರುವ ಆ ದೇವರ ಸಂಬಂಧವನ್ನು ಪುನಃ ಸ್ಥಾಪಿಸಿದ್ದಾರೆ. The reason why you disconnect from the church, ನೀವು ಧರ್ಮಸಭೆಯನ್ನು ಬಿಟ್ಟು ಹೋದದರಿಂದ a priest is involved in this. ಒಬ್ಬ ಗುರುಗಳು ಇದರ ಮಧ್ಯದಲ್ಲಿ ಬಂದಿದ್ದಾರೆ. A priest is involved. ಒಬ್ಬ ಗುರುಗಳು ಇದರ ಮಧ್ಯೆ ಇದ್ದಾರೆ. ನಮ್ಮ ಮಾವನ ಮಗ. ನಮ್ಮ ಮಾವನ ಮಗ. Hallelujah. Hallelujah. Today he is calling you back to the church. ಇವತ್ತು ದೇವಾಲಯಕ್ಕೆ ದೇವರು ನಿಮ್ಮನ್ನು ಮರಳಿ ಕರೆಯುತ್ತಿದ್ದಾರೆ. Mother Mary is hugging you. ಮಾತೆ ಮರಿಯಳು ನಿಮ್ಮನ್ನು ತಪ್ಪಿ ಹಿಡಿಯುತ್ತಿದ್ದಾರೆ. Mother Mary is hugging you. ಮಾತೆ ಮರಿಯಳು ನಿಮ್ಮನ್ನು ತಪ್ಪಿ ಹಿಡಿಯುತ್ತಿದ್ದಾರೆ. That blue shawl is on your shoulder now. ನೀಲಿ ಬಣ್ಣದ ಆಕೆಯ ಅಂಗಿ ನಿಮ್ಮ ಹೆಗಲಲ್ಲಿ ಹಾಕಿದ್ದಾರೆ. Mother Mary at the foot of the cross, please to pray for us. Mother Mary, Mother Mary at the foot of the cross, please to pray for us. Mother Mary, Mother Mary at the foot of the cross, please to pray for us. Sing it louder. ಗಟ್ಟಿಯಾಗಿ. Mother Mary At the foot of the cross, please to pray for us. the mother. This brother is hugged by the blessed mother. ಮಾತೆ ಮರಿಯಳು ಈ ಸಹೋದರನನ್ನು ತಬ್ಬಿ ಹಿಡಿದುಕೊಂಡಳು. ಯೇಸು ನಿಮ್ಮನ್ನು ಪ್ರೀತಿಸುತ್ತಿದ್ದಾನೆ. Old is passed away. ಹಳೆಯದೆಲ್ಲ ಹಾದು ಹೋಯಿತು. Behold, see, things are new. Get the priestly blessing. ಗುರುಗಳಿಂದ Amma, ಅಮ್ಮ your prayer is such a powerful prayer. ನಿಮ್ಮ ಪ್ರಾರ್ಥನೆ ತುಂಬಾ ಶಕ್ತಿಯುತವಾದದ್ದು. Hallelujah. Hallelujah. A praying mother is behind you, then you will never perish. ಪ್ರಾರ್ಥನೆ ಮಾಡುವ ಒಬ್ಬಳು ಅಮ್ಮ ನಿಮಗಿದ್ದರೆ ನೀವೆಂದಿಗೂ ನಾಶವಾಗುವುದಿಲ್ಲ. Make sure a praying mother is behind you. ಅದು ಖಂಡಿತವಾ That's ಪ್ರಾರ್ಥನೆ all ಮಾಡುವ you need in this life. ಅದು ಮಾತ್ರ ನಮ್ಮ ಜೀವನದಲ್ಲಿ ಬೇಕಾಗಿರುವುದು. I have a praying mother behind me. ನನಗಾಗಿ ಪ್ರಾರ್ಥನೆ ಮಾಡುವ ಒಬ್ಬಳು ಅಮ್ಮ ನನಗಿದ್ದಾಳೆ. That's why I'm standing here. ಆದ್ದರಿಂದಲೇ ನಾನು ಇಲ್ಲಿ ನಿಂತಿರುವುದು. Whoever having a praying mother behind you, ಯಾರಿಗೆಲ್ಲ ಪ್ರಾರ್ಥನೆ ಮಾಡುವ ಒಬ್ಬರು ಅಮ್ಮ ಇದ್ದಾರೋ your children will never perish. ನಿಮ್ಮ ಮಕ್ಕಳು ಎಂದಿಗೂ ನಾಶವಾಗುವುದಿಲ್ಲ. Hail Mary, full of grace. The Lord is with you. Blessed are thou amongst Women, women, and blessed is the the fruit fruit of thy womb, Jesus. Holy Mary, Mother of God, pray for us sinners, now and the hour of our death. Amen. Glory be to the Father, Son, and the Holy Spirit. As it was. You, man, from where are you coming? Huh? ಮೈಸೂರು. Oh, you are coming from ಓ Mysore. ಮೈಸೂರಿನಿಂದ ಬಂದಿದ್ದೀರಿ. Now I am seeing every month you have to call all your friends, youngsters, gundas. He's smiling. ಪ್ರತಿ ತಿಂಗಳು Every- ಎಲ್ಲ ನಿಮ್ಮ every ಗೆಳೆಯರನ್ನು good- ಮನೆಯವರನ್ನೆಲ್ಲ ಕರೆದುಕೊಂಡು ಬನ್ನಿ. Every gunda has to be brought here. ಪ್ರತಿ ತಿಂಗಳಲ್ಲಿ ಸರಿ ಬ್ರದರ್. ಎಲ್ಲ ರೌಡಿ ಗುಂಡಗಳನ್ನೆಲ್ಲ ಕರೆದುಕೊಂಡು ಬನ್ನಿ. You have a youngsters group. ನಿಮಗೆ ಯುವ ಜನರ ಒಂದು ತಂಡವೇ ಇದೆಯಲ್ವಾ ನಿಮಗೆ? ಹೌದಾ? ಖಂಡಿತ ಇದೆ ಬ್ರದರ್. ಇದೆ. Whatever you say, they will obey. ನೀವು ಏನ್ ಹೇಳ್ತಿರೋ ಆ ಎಲ್ಲ ಮಕ್ಕಳು ಅದೇ ರೀತಿ ಮಾಡ್ತಾರೆ ಅಲ್ವಾ? ಮಾಡ್ತಾರೆ. Now you say, ಈಗ ನಿನ್ನೆ ಹೇಳ್ಬೇಕು, come to Tokotu and praise Jesus. ತೊಕ್ಕೋಟಿಗೆ ಹೋಗಿ ನಾವು ಯೇಸುವನ್ನು ಸ್ತುತಿಸೋಣ ಎಂದು ಹೇಳ್ತೀರಾ? Next time book a bus from Mysore. ಮುಂದಿನ ತಿಂಗಳು ಮೈಸೂರಿಂದ ಒಂದು ಬಸ್ ಬುಕ್ ಮಾಡಿ ಬನ್ನಿ. You are the ambassador of Tetelestai in Mysore. ಮೈಸೂರಿನಲ್ಲಿ ಟೆಟಲಸ್ಟೈಯ ಸಂದೇಶ ವಾಹಕ ನೀವು. Hallelujah. Hallelujah. When I'm coming Mysore, I will meet you. I will come to your house. ಮೈಸೂರಿಗೆ ನಾವು ಬರುವಾಗ ನಿಮ್ಮ ಮನೆಗೆ ಬರ್ತೇವೆ. I know many priests in Mysore. ಮೈಸೂರಿನಲ್ಲಿ ತುಂಬಾ ಸ್ಥಳ. We did a huge convention for Diocese of Mysore. ಮೈಸೂರು ಧರ್ಮ ಕೇಂದ್ರದಲ್ಲಿ ದೊಡ್ಡ ಧ್ಯಾನ ನಡೆಸಿದೆವು In Mysore. ಮೈಸೂರಿನಲ್ಲಿ.
ಬನ್ನಿ 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 ಬನ್ನಿ. ಕುಳಿತುಕೊ ಕುಳಿತುಕೊ ಕುಳಿತುಕೊಳ್ಳಿ, ಹೋಗಿ ಹೋಗಿ ಕುಳಿತುಕೊಳ್ಳು. ಅಮ್ಮ, ಹೋಗಿ ಅಮ್ಮ, ಹೋಗಿ ಅಮ್ಮ. ಕುಳಿತುಕೊಳ್ಳು ಅಮ್ಮ, ಕುಳಿತುಕೊಳ್ಳಮ್ಮ, ಕುಳಿತುಕೊಳ್ಳು. Hallelujah. Hallelujah. What? Oh my God.